ಒಂದೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಣ್ಣ ಅಣ್ಣ ಬ್ಯಾಡ್ ಕ್ಯಾರೆಕ್ಟರ್. ಅಯ್ಯೋ ಇವರು ಇಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ ಅಲ್ಲ ಇವರು ಅಣ್ಣ ಇಲ್ಲ ಅಣ್ಣ ಇವರು ಏನು ಬಿತ್ರಿ ಲಾಕ್ ಆಗೋದು ಅಂತ ಅಂದ್ರಲ್ಲ, ಅದು ಒನ್ ಆಫ್ ದಿ ಬೆಸ್ಟ್ ಸೀನು. ನಾನು ಪಾಪ್ಕಾರ್ನ್ ಅನ್ನ ಹಿಡ್ಕೊಂಡಿದ್ದೆ, ಕೈಯಲ್ಲಿ ತಿಂತಾ ಇದ್ದೆ, ಅದು ಇಷ್ಟು ಮೇಲೆ ಆರ್ಬಿಟ್ಟಿದೆ. ಹಂಗೆ ಒಂದು ಸೀನ್ ಇರುತ್ತಣ್ಣ. ಅಣ್ಣ ಅಣ್ಣ ಒಂದೇ ಒಂದು ಅಣ್ಣ 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 ಬರ್ಡೇ ದಿನ ಎಲ್ಲರೂ ಕಟ್ ಮಾಡ್ತಾರೆ ಕೇಕು, ಬರ್ಡೇ ದಿನ ಎಲ್ಲರೂ ಕಟ್ ಮಾಡ್ತಾರೆ ಕೇಕು. ಬಟ್ ಇವ್ರು ಸೀನ್ ಬಂದಾಗ ಮಾತ್ರ ಪ್ರತಿಯೊಬ್ರು ಆಗ್ತಾರೆ ಶಾಕು. ಆಕ್ಟಿಂಗು ಫೈಟು ಏನಣ್ಣ ನಿಮ್ಗೆ ಏನಣ್ಣ ಇಲ್ಲ ಅಣ್ಣ. ನಮ್ ಕಾಲೇಜ್ ಇರ್ಬೇಕಾದ್ರೆ ನಾನೇ ಮುಚ್ತಾ ಇದ್ದೆ ಗೇಟು, ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾನೇ ಮುಚ್ತಾ ಇದ್ದೆ ಗೇಟು. ಅವ್ರ ಸಿನಿಮಾದಲ್ಲಿ ಸೂಪರ್ ಆಗಿದೆ. ಒಂದೊಂದು ಫೈಟು ಲಾಸ್ಟ್ ಹೀರೋ ಹೀರೋಯಿನ್ ಸಾಂಗ್ಸು ನಿಮಗೆ ಹೇಳಿದ್ನಲ್ಲ, ನಾವು ಫುಲ್ಲು ಮಾಸ್ ಮಸಾಲ ಸಿನಿಮಾ. ನಿಮಗೆ ಏನೇನು ಬೇಕು ಪ್ರತಿಯೊಂದೂ ಹಿಂಗೆ ಗುಂಪಾಗಿ ಹಿಂಗಿರುತ್ತೆ. ಬಂದು ಒಳ್ಳೆ ಊಟ ತಿನ್ಕೊಂಡು ಹೋಗಿ. ಊಟ ನಮ್ಮ ಸಿನಿಮಾ ಅಂದರೆ ನಮಗೊಂಥರ ಊಟ. ಆ ಊಟ ಪರ್ಫೆಕ್ಟ್ ಊಟ. ನಿಮಗೆ ಸ್ಟಾರ್ಟಿಂಗ್ ಉಪ್ಪಿಂದ ಹಿಡಿದು ಲಾಸ್ಟಿಗೆ ಎಲ್ಲ ಮುಗಿದ್ಮೇಲೆ ಐಸ್ ಕ್ರೀಮ್ ಕೊಟ್ಟು ಕಳಿಸ್ತಾರೆ. ಅಷ್ಟು ಸ್ಯಾಟಿಸ್ಫೈ ಆಗುತ್ತೆ ನಿಮಗೆ. ಎಲ್ಲರೂ ತಿನ್ಕೊಂಡು ಹೋಗಿ ಪೀಸ್ ಆಗಿ. ಇನ್ನೊಂದು ಲಾಸ್ಟ್ ಹೀರೋಯಿನ್ ಬಗ್ಗೆ ಒಂದೇ ಒಂದು ಮಾತು. ಅಣ್ಣ ಅಣ್ಣ ನೀರಲ್ಲಿ ಓಡಾಡುತ್ತೆ ಬೋಟು, ಆದ್ರೆ ಹೀರೋಯಿನ್ ಮಾತ್ರ ಈ ಸಿನಿಮಾದಲ್ಲಿ ಫುಲ್ಲು ಕ್ಯೂಟ್. ನೀನನ್ನ ದೇವತೆಯೇ. ಇವಾಗ ಮಾದಪ್ಪನ ಒಂದು ಸಾಂಗು, ಅದು ಒನ್ ಆಫ್ ದಿ ನಿಮ್ಗೆ ಸಾಂಗು. ನೀವೆಲ್ಲ ಒಂದ್ಸಲ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸೂರ್ಯಣ್ಣ ಸಾಂಗ್ಸ್ ಅಂತ ನೋಡಿ. ಒಂದೊಂದು ಸಾಂಗು ಹೈಲೈಟು, ಒಂದೊಂದು ಹೈಲೈಟು. ಇವ್ರದ್ದು ಹೇಳ್ಬಿಡ್ಲಾ ಅಣ್ಣ. ಬ್ಯಾಟ್ ಹೋದಾಗ ಇವ್ರಿಗೆ ಇಟ್ಬಿಡ್ತಾರೆ. ಅವಾಗ ಒಂದು ಸಾಂಗ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ಸ್. ಕಣ್ಣೀನಲ್ಲೇ ಕತ್ತೆ ಪ್ರತಿಯೊಬ್ರು ಒಂದೊಂದು ಸಾಂಗ್ ಎಂಜಾಯ್ ಮಾಡ್ತೀರಾ. ಲವ್ ಸಾಂಗ್ ಬಂದಾಗ ನಿಮ್ ಹುಡುಗಿ ನೆನಪಾಗ್ತಾಳೆ, ಫೀಲಿಂಗ್ ಸಾಂಗ್ ಬಂದಾಗ ನಿಮ್ಮ ಹುಡುಗಿ ನೆನಪಾಗ್ತಾರೆ, ಲಾಸ್ಟಿಗೆ ದೇವ್ರನ್ನು ನೆನಪಾಡ್ತಿರ್ತಾರೆ. ಲವ್ ಸಾಂಗ್ ಬಂದಾಗ ಲವ್, ಫೀಲಿಂಗ್ಸ್ ಆಗಿ ಬಂದಾಗ ಮಾಜಿ ಲವ್ ಕೈ ಕೊಟ್ಟಾಗ ಯಾರು ಬಟ್ ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ. ದಯವಿಟ್ಟು ನಾನು ಹೇಳೋದು ಇಷ್ಟೇನೆ. ನಾನು ಒಂದೇ ರವಿ ಸರ್ ಒಂದು ಮಾತಂದ್ರು, ನಾನು ಅದೇ ಅಂತೀನಿ. ಇಷ್ಟಪಟ್ಬಿಟ್ಟು ಬಂದ್ಬಿಟ್ಟು ಸಿನಿಮಾ ನೋಡಿ. ₹100 ನೀವು ಕೊಡೋದ್ರಿಂದ ಎಷ್ಟೋ ಜನಕ್ಕೆ ಈ ಸಿನಿಮಾದಲ್ಲಿ ಮಾಡಿರೋ ಎಷ್ಟು ಜನಕ್ಕೆ ಊಟ. ನಿಮ್ದು ಬರೀ ₹100, ಇಲ್ಲಿ ಇಷ್ಟು ಜನಕ್ಕೆ ಊಟ ಆಗುತ್ತೆ. ದಯವಿಟ್ಟು ಟಿಕೆಟ್ ತಗೊಂಡು ಬಂದ್ಬಿಟ್ಟು ಸಿನಿಮಾ ನೋಡಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಎಲ್ಲರಿಗೂ ಊಟ ಹಾಕಿ. ಯಾಕಂದ್ರೆ ಒಳ್ಳೆ ಸಿನಿಮಾ, ನೀವು ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಫಿಲಮ್ ಅಂತೂ ಸೂಪರ್, ಸೂರ್ಯಣ್ಣ ಅಂತೂ ಸೂಪರ್. 100 ದಿವಸ ಸೂಪರ್ ಆಗೋಡುತ್ತೆ. ನಾವ್ ಯಾವ್ದಾದ್ರು ಫಿಲಮ್ ನೋಡಿದೀವಿ, ಈ ತರ ಫಿಲಮ್ ನೋಡ ಇಲ್ಲ ಸರ್. ಸೂಪರ್ ಆಗಿ ಮಾಡಿದ್ದಾರೆ. ಎಲ್ಲ ಬಾಡಿ ಬಿಲ್ಡರ್ ಅಂತ ಎಲ್ಲ ಹಿಡಿದು ಸಕ್ಕಲ ಮಾಡಿದ್ದಾರೆ. ಸೂಪರ್ ಇದು 100 ನಡೆಯುತ್ತೆ. ಅಣ್ಣರಿಗೆ ಅಣ್ಣನಾಗಿ, ತಮ್ಮನಿಗೆ ತಮ್ಮನಾಗಿ, ಗಂಡನಿಗೆ ಹೆಂಡತಿಯಾಗಿ, ಮಕ್ಕಳಿಗೆ ತಂದೆ ಆಗಿರುವಂತ ಸೂರ್ಯ ಅಣ್ಣನಿಗೆ ಜೈ. ಮೂವಿ ಸಖತ್ತಾಗಿದೆ ಬ್ರೋ. ಸೂಪರ್ ಆಗಿದೆ. ಪಾರ್ಟ್ 2 ಬಂದ್ರೆ ಫುಲ್ ಸ್ಟೋರಿ ಗೊತ್ತಾಗುತ್ತೆ. ಲಾಸ್ಟ್ ಸೀನ್ ಬಂತಲ್ಲ, ಸೂಪರ್ ಆಗಿದೆ ಫಿಲಿಮು. ತಂದೆ ತಾಯಿ ಅಕ್ಕ ತಂಗಿದಿರ್ನೆಲ್ಲ ಬಿಟ್ಟು ಜೈಲ್ಗಳಿಗೆ ಹೋಗ್ತಾರೆ. ಈ ಫಿಲಿಮ್ನ ನೋಡಿದ್ರೆ ಒಂದು ಮೆಸೇಜ್, ಒಳ್ಳೆ ಮೆಸೇಜ್ ಬರುತ್ತೆ. ಮತ್ತೆ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ, ಬೇಜಾರೇ ಅನ್ನಿಸ್ಲಿಲ್ಲ. ಮತ್ತೆ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ರೌಡಿಸಮ್ ಅಂತಾರಲ್ಲ, ಆ ರೌಡಿಸಮ್ನ ಇದನ್ನ ನೋಡಿದ್ರೆ ಒಳ್ಳೆ ಮೆಸೇಜ್ ಹೋಗುತ್ತೆ. ನಮ್ಮ ಕರ್ನಾಟಕ ಜನ ಬಂದು ನಮ್ಮ ಕನ್ನಡ ಫಿಲಿಮ್ನ ನೋಡಬೇಕು, ಬೆಳೆಸ್ಬೇಕು. ಮತ್ತೆ ಸೂರ್ಯ ಅವರು ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಅವರ ಕಣ್ಣಲ್ಲಿ ರೋಷ ಮತ್ತೆ ಆ ಫಿಲಿಮ್ದೊಂದು ಇದಿತ್ತಲ್ಲ, ಒಳ್ಳೆ ಮೆಸೇಜ್ ಅಂತೂ ಹೇಳೋಕೆ ತುಂಬಾ ಇಷ್ಟಪಡ್ತೀನಿ. ಸೂರ್ಯ ಅವ್ರಿಗಂತೂ ತುಂಬಾ ಥ್ಯಾಂಕ್ಸ್. ಒಳ್ಳೆ ಪಿಕ್ಚರ್ ಮಾಡ್ಲಿಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಹುಡುಗರುಗಳು ಸಣ್ಣ ಹುಡುಗರೆಲ್ಲ ರೌಡಿಸಮ್ ಮಾಡಿ ಆಚೆ ಜೈಲ್ಗೆ ಹೋಗ್ತಾರೆ. ಬಟ್ ತಂದೆ ತಾಯಿ ಫ್ಯಾಮಿಲಿನ ನೋಡಿ ಈ ಫಿಲಿಮ್ನ ನೋಡಿದ್ರೆ ಅವ್ರಿಗೆ ಒಂದು ಒಳ್ಳೆ ಮೆಸೇಜ್ ಬರುತ್ತೆ.